ನಮಸ್ಕಾರ ಫ್ರೆಂಡ್ಸ್, ನಾನು ಸಂಜು ಅಂಥೇಳಿ. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತಂದರೆ ನಾವು ದಿನನಿತ್ಯ ಬಳಕೆ ಸಾಮಾನುಗಳನ್ನು ಖರೀದಿ ಮಾಡಲು ಮಾರ್ಕೆಟ್ಗಳಲ್ಲಿರುವ ಅಂಗಡಿಗಳಿಗೆ ಹೋಗಿ ಖರೀದಿ ಮಾಡ್ತಾ ಇದ್ದೇವೆ. ಇದನ್ನು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಕರೆಯುತ್ತಾರೆ. ಈ ಟ್ರೆಡಿಷನಲ್ ಮಾರ್ಕೆಟ್ನಲ್ಲಿ ನಾವು ಪ್ರತಿ ವರ್ಷ ನಮ್ಮ ಮನೆಯ ದಿನಬಳಕೆಯ ವಸ್ತುಗಳನ್ನು ಖರೀದಿಸುತ್ತಿದ್ದೇವೆ. ಆದರೆ ಇದರಿಂದ ನಮಗೆ ಏನೂ ಲಾಭವಾಗಿಲ್ಲ. ಇದರಲ್ಲಿ MRP ರೇಟಿಗೆ ವಸ್ತುಗಳನ್ನು ನಮಗೆ ಕೊಡುತ್ತಾರೆ. ಉದಾಹರಣೆಗೆ, ನೀವು ಒಂದು ಸಾಬೂನನ್ನು ಖರೀದಿ ಮಾಡಿದರೆ ಇದು ಕಂಪನಿಯಲ್ಲಿ 5 ರೂಪಾಯಿಗೆ ತಯಾರಾಗುತ್ತೆ. ಇದಕ್ಕೆ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಒಂದಿಷ್ಟು ಮಾರ್ಜಿನನ್ನು ಇಟ್ಟುಕೊಂಡು ಅದನ್ನು ಡಿಸ್ಟ್ರಿಬ್ಯೂಟರ್ ಕಡೆ ಬರುತ್ತೆ. ಅವರು ಒಂದಿಷ್ಟು ಮಾರ್ಜಿನನ್ನು ಇಟ್ಟುಕೊಂಡು ಹೋಲ್ಸೇಲರ್ ಕಡೆ ಕೊಡ್ತಾರೆ. ಹೋಲ್ಸೇಲರ್ ಏನು ಮಾಡ್ತಾರಪ್ಪ ಅಂತಂದರೆ, ಇವರು ಒಂದಿಷ್ಟು ಕಮಿಷನನ್ನು ಇಟ್ಟುಕೊಂಡು ರಿಟೇಲರ್ ಅಂಗಡಿಗಳಿಗೆ ಕೊಡ್ತಾರೆ. ಅವರು ನಾವು ರಿಟೇಲರ್ ಅಂಗಡಿಗಳ ಹತ್ರ ಹೋಗಿ ನಾವು MRP ರೇಟಿಗೆ ತಗೊಂಡು ಬರ್ತಾ ಇದ್ದೇವೆ. ಮತ್ತು ಇನ್ನೊಬ್ಬರು ಅದರಲ್ಲಿ ಬರ್ತಾರೆ, ಅಡ್ವರ್ಟೈಸ್ಮೆಂಟ್ದವರು. ಆ ಸಾಬೂನನ್ನು ತಯಾರಾಗಿ ನಾವು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ತಗೊಳ್ಳೋಕ್ಕೆ ಹೋಗಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ನೋಡಿನೇ ಹೋಗ್ತೇವೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ದವರು ಕೂಡ ಇದರಲ್ಲಿ ಲಾಭವನ್ನು ಗಳಿಸ್ತಾರೆ. ಇಷ್ಟೆಲ್ಲರಿಗೆ ಮಾರ್ಜಿನನ್ನು ಕೊಟ್ಟು 5 ರೂಪಾಯಿ ಸಾಬೂನನ್ನು ನಮಗೆ ಬಂದು ತಲುಪುವಷ್ಟರಲ್ಲಿ 20 ರೂಪಾಯಿ ಅದರದ್ದು ಒಂದು ರೇಟ್ ಆಗಿರುತ್ತೆ. 20 ರೂಪಾಯಿ ಕೊಟ್ಟರು ನಮಗೆ ಏನೂ ಲಾಭ ಸಿಗೋದಿಲ್ಲ. ಲಾಭ ಆಗುವುದು ಓನ್ಲಿ ಸ್ಟೇಟ್ ಡಿಸ್ಟ್ರಿಬ್ಯೂಟರ್, ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಟರ್ಸ್, ಹೋಲ್ಸೇಲರ್ಸ್, ರಿಟೇಲರ್ಸ್, ಸೆಲೆಬ್ರಿಟಿಗಳಿಗೆ ಮಾತ್ರ ಲಾಭ ಆಗುತ್ತೆ. ಇವರಿಗೆ ಯಾಕೆ ಲಾಭ ಆಗುತ್ತೆ ಅಂತಂದರೆ, ಇವ್ರ ಹತ್ರ ದುಡ್ಡಿದೆ, ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ದುಡ್ಡು ಗಳಿಸ್ತಾರೆ. ಸೆಲೆಬ್ರಿಟಿಗಳ ಹತ್ರ ಫೇಸ್ ವ್ಯಾಲ್ಯೂ ಇರುತ್ತೆ, ಅವರು ದುಡ್ಡು ಗಳಿಸ್ತಾರೆ. ಆದರೆ ನಿಮ್ಮ ಹತ್ತಿರ ಫೇಸ್ ವ್ಯಾಲ್ಯೂ ಇರೋಂಗಿಲ್ಲ, ದುಡ್ಡು ಇರೋಂಗಿಲ್ಲ. ಆದರೆ ನಾವು ಕೂಡ ಲಾಭ ಗಳಿಸಬಹುದು. ಹೇಗೆ ಗೊತ್ತಾ? ಇದರ ವಿರುದ್ಧವಾಗಿಯೇ ಬರುವುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತೇಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಇದು ಒಂದು ಬಂಡವಾಳ ಹೂಡದೆ ಮಾಡುವಂತಹ ಬಿಸ್ನೆಸ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಇದು ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಪಡೆದುಕೊಳ್ಳುವ ಒಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿದೆ. ಪ್ಯಾಸಿವ್ ಇನ್ಕಮ್ ಅಂತಂದರೆ, ಉದಾಹರಣೆಗೆ ನೀವು ಒಂದು ಸಿಟಿಯಲ್ಲಿ ಪ್ಲಾಟನ್ನು ತೆಗೆದುಕೊಂಡು ಇದರಲ್ಲಿ ನೀವು 1 ವರ್ಷ ತನಕ ಕಷ್ಟಪಟ್ಟು ಮನೆಯನ್ನು ಕಟ್ಟಿ ಬಾಡಿಗೆ ಕೊಟ್ಟ ಮೇಲೆ ನಿಮಗೆ ಅದರದ್ದು 100 ವರ್ಷ ತನಕ ಏನು ಬಾಡಿಗೆ ಬರುತ್ತೆ ಅದನ್ನು ಪ್ಯಾಸಿವ್ ಇನ್ಕಮ್ ಅನ್ನುತ್ತಾರೆ. ಇದಕ್ಕೆ ನೀವು ಮಾಡಿದ ಕಷ್ಟ 1 ವರ್ಷ, ಬರತಕ್ಕಂತಹ ಇನ್ಕಮ್ 100 ವರ್ಷ. ನೀವು ಯಾವುದೇ ಕಂಪನಿಯ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ರೂ ಕೂಡ ಇದರಲ್ಲಿಯೂ ನಿಮಗೆ ಮೊದಲು 1 ವರ್ಷ ತನಕ ಕಷ್ಟಪಡಬೇಕಾಗುತ್ತದೆ. ಅಲ್ಲಿಂದ ನಿಮಗೆ ಪ್ಯಾಸಿವ್ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನಿಮಗೆ ಹೇಗೆ ಈ ಬಿಸ್ನೆಸ್ ಮಾಡಬೇಕಪ್ಪ ಅನ್ನಿಸ್ತಿರಬಹುದು. ಇದು ಬಹಳ ಸರಳವಾಗಿದೆ. ನಿಮ್ಮ ದಿನಬಳಕೆಯ ವಸ್ತುಗಳನ್ನು ಮಾರ್ಕೆಟ್ದಲ್ಲಿ ಖರೀದಿಸುವುದನ್ನು ಬಿಟ್ಟು ಇದನ್ನು ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್
ಇರುವಂತಹ ಮಳಿಗೆಗಳಲ್ಲಿ ಖರೀದಿಸಿ. ಇದರಿಂದ ನಿಮಗೆ ದಿನಬಳಕೆ ಸಾಮಾನು ಕೂಡ ಬರುತ್ತೆ ಮತ್ತು ಇನ್ಕಮ್ ಕೂಡ ಆಗುತ್ತೆ. ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ವಸ್ತುಗಳನ್ನು ಖರೀದಿಸಬೇಕು ಎನ್ನುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ಅನ್ನು ಬರಲು ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸೈಡ್ಗೆ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.